ನಮ್ಮ ಜೊತೆಗೆ ಬನಪ್ಪ ಅಂತಕ್ಕಂಥ 80 ವರ್ಷದ ಒಬ್ಬ ವ್ಯಕ್ತಿ ಇದ್ದಾರೆ. ಬಹಳ ವಿಶೇಷವಾಗಿರತಕ್ಕಂಥ ಇವರು ಒಂದು ಸಾಂಸ್ಕೃತಿಕ ಪರಂಪರೆಯ ಒಂದು ಹಾಡನ್ನು ಹಾಡ್ತಾರೆ, ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಬನಪ್ಪ ಯಾವ ಊರು ಅಂದರೆ ನಿಮ್ಮದು? ಗಿರೇಗೌಡನಹಳ್ಳಿ, ಮಧುಗಿರಿ ತಾಲೂಕು ಗಿರೇಗೌಡನಹಳ್ಳಿ. ಮಧುಗಿರಿ ತಾಲೂಕು ಗಿರೇಗೌಡನಹಳ್ಳಿಯಲ್ಲಿ ಇರ್ತಕ್ಕಂಥ ಬನಪ್ಪ ಅವರು ಹಲವಾರು ನಾಟಕಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಯಾವ ನಾಟಕ ಬನಪ್ಪ ಅವ್ರು ಆಡಿರೋದು ನೀವು? ನಾನು ಸುಮಾರು ಮಾಯಾ ಬಜಾರ್ ಅಂತ ನಾಟಕ ಮಾಡಿದ್ವಿ ಸರ್. ಹಾಂ ಮಾಯಾ ಬಜಾರ್ ಅಂದ ತಕ್ಷಣ ನಮ್ಗೆ ನೆನಪು ಬರೋದು NTR ಮಾಯಾ ಬಜಾರ್ ಅಲ್ವಾ? ಹಾಂ ಸರ್, ಅದೇ ಥರ ನಾಟಕನೂ ಆಡಿದ್ದೀರಾ? ನಾಟಕ ಆಡಿದ್ದೀವಿ. ನಾನು ಅವಾಗ ಹೆಣ್ಣು ಪಾರ್ಟ್ ಮಾಡಿದ್ದೆ ಸರ್. ಅವಾಗ ಹೆಣ್ಣು ಪಾತ್ರ ಅವಾಗ ಇವ್ರು ಇರಲಿಲ್ಲ ನಮ್ಮ ನಟಿಗಳು. ನಮ್ಮ ಕಾಲದಲ್ಲಿ ನಾವೇ ಗಂಡಸರು ಹೆಂಗಸರು ಎಲ್ಲ ಪಾರ್ಟ್ ಮಾಡಿ ಪಾತ್ರ ನೀವೇ ಮಾಡ್ತಿದ್ರಾ? ಈಗ ಅದ್ರ ಒಂದು ನಾಟಕದ ಒಂದು ಹಾಡು ಹೇಳ್ಬೋದಾ? ಯಾವ್ದಾರು ಒಂದು ಹಾಡು ಹೇಳಿ. ಅಲ್ಲ, ಅದು ಬೇಡ, ಬೇರೆ ಆಡ್ತೀನಿ ನಾನು. ಅದು ನಿಮ್ಗೆ ಯಾವ್ದು ಇಷ್ಟ ಅದೊಂದು ಹಾಡು ಹೇಳಿ. ಆಯ್ತು ಬರ್ರಿ ಸ್ವಾಮಿ, ಈ ಮಧ್ಯೆ ಇಲ್ಲಿ ನಿಂತ್ಕೊಡ್ರಿ, ಇಲ್ಲಿ ಗಿಡದ ಮಧ್ಯೆ. ಇಲ್ಲ ನಿಂತ್ಕೊಡಿ, ಕಾಣಿಸುತ್ತೆ. ಅಲ್ಲ ಸಾ, ಇಲ್ಲಿ ನಿಂತ್ಕೊಳ್ತೀನಿ ನಾನು, ಸ್ವಲ್ಪ ಹಾಡು ಹೇಳ್ತೀನಿ. ಅವಾಗ ಆ ಗಿಡನೂ ಇಲ್ಲಿ ಮಧ್ಯೆ ನಿಂತಿರ್ತಾರೆ. ಆಯ್ತು ಬರ್ರಿ ಬರ್ರಿ. ಇಲ್ಲೆಲ್ಲ ಇಲ್ಲಿ ಬಂದು ಈ ಇದು ತಗೊಂಡ್ರು ಇದು ಟಿ ವಿಗೆ ಇದು ತಗೊಂಡ್ರು. ಇಲ್ಲಿ ಇವರು ಬಂದಿರು ಶೂಟಿಂಗ್ ತಗೊಂಡ್ರು. ಇಲ್ಲಿ ಶೂಟಿಂಗ್ ತಗೊಂತಾರೆ ಕೆಲವರೆಲ್ಲ ಬಂದಿದ್ರು. ಇದೇನು ಇಟ್ಟಿದ್ರು ಅದು ಬರುತ್ತೆ. ಅದು ಚೆನ್ನಾಗಿ ಬಿಡುತ್ತೆ ಹಾಡು ಅಂತ ದಿಕ್ಕಿದ್ರೆ. ಆ್ಯಕ್ಟಿಂಗ್ ಹೇಳ್ತೀರಾ ಹಂಗೆ ಹೇಳ್ತೀರಾ? ಎಲ್ಲ ಇಲ್ಲಿ ಹೇಳ್ತೀನಿ ಹೇಳ್ರಿ. ಈ 2 ಗಿಡ ಬೀಳ್ತೈತಲ್ಲ ಸ್ವಾಮಿ. ಹೇಳ್ತೀರಾ? ಹೇಳಿ ಸ್ವಾಮಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಕಿನ್ನದ ನುಡಿ ಸಿರಿಗನ್ನಡ ನುಡಿ, ಅಂದದ ಗುಡಿ ಶ್ರೀಗಂಧದ ಗುಡಿ. ಅಹಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು, ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಅಹಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ಅಂದದ ಗುಡಿ ಶ್ರೀಗಂಧದ ಗುಡಿ. ಹರಿಯುವ ನದಿಯಲ್ಲಿ ಜಾಡಿ, ಹೂವನದಲ್ಲಿ ತೇಲುತ್ತ ಹೋಲಾಡಿ, ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಅಹಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ಅಂದದ ಗುಡಿ ಶ್ರೀಗಂಧದ ಗುಡಿ. ಅಹಹಾ ಚಿಮ್ಮುತ ಓಡಿವೆ ಜಿಂಕೆಗಳು, ಕೂಗಾಡುತ್ತನಲಿದಿವೆ ನವಿಲುಗಳು. ಚಿಮ್ಮುತ ಓಡಿವೆ ಜಿಂಕೆಗಳು, ಕೂಗಾಡುತ್ತನಲಿದಿವೆ ನವಿಲುಗಳು. ಆಡುತ್ತಿರೆ ಬಾನಾಡಿನಲ್ಲಿ, ಹೆದೆಯಲ್ಲಿ ಸಂತಸದಾವನಲು. ಓಹೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ಅಂದದ ಗುಡಿ ಶ್ರೀಗಂಧದ ಗುಡಿ. ಅಹಹಾ ಹಿಂಗೆ ಮಾಡಿದ್ದೀವಿ. ಪಾಪ ನಮ್ದೊಂಥರ ಪಾಪ. ನೀವು ಸಾಕು ನಿಮ್ಗೆ ಜಮೀನೆಲ್ಲ ಇದೆ ನಿಮ್ಮದು? ಜಮೀನಿದೆ ಸರ್. ಈಗ ಏನೋ ಬೆಳಿತೀರಾ ಸರ್? ನನಗೆ ಒಬ್ಬ ಮಗ ಇದ್ದಾನೆ, ಅವ್ನು ನೋಡಿ ಇವಾಗ ಬಂದ ಅಲ್ಲಿಂಟ. ಅವರೇ ಸರ್, ಅವನೇ. ಅವರು ಈಗ ಇದೆ ಮನೆ. ಏನು ನಾವು ಅದೆಲ್ಲ ಇಟ್ಟು ಅವನು ಬೇಸಾಯ ಮಾಡೋಕ್ಕಾಗಲ್ಲ ಸರ್ ಈಗಿನ ಕಾಲದಾಗ. ಅದಕ್ಕೆ ಇಲ್ಲಿದ್ದೀವಿ ಸ್ವಾಮಿ. ಆಗ ಅದೇ ಮನೆ. ಗೊತ್ತಾಯ್ತು. ಆಯ್ತು, ಈ ಥರ ಇದ್ದೀವಿ ಪಾಪ.